ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ವಾ ಊರಿಗೆ ಹೊರಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಬೆಳಗಿನ ಜಾವ ಅನ್ನೋಷ್ಟೊಳಗೆ ದಾವಣಗೆರೆ ತಲುಪಿ ಅಲ್ಲಿಂದ ಸಿಗಂದೂರು ಹೋಗಬೇಕಾಗಿತ್ತು. ವರದಳ್ಳಿಗೆ ಹೋಗ್ಬಿಡೋಣ, ಸಾಗರದಿಂದ ಜಸ್ಟ್ 6 ಕಿಲೋಮೀಟರ್ಸ್ ಅಷ್ಟೇನೆ. ಅದು ಮುಗಿಸ್ಕೊಂಡು ಮತ್ತೆ ಸಾಗರಕ್ಕೆ ಬಂದೇನೆ ನಾವು ಸಿಗಂದೂರು ಹೋಗಬೇಕಾಗಿತ್ತು. ಅದರಲ್ಲಿ ಬೆಳಗಿನ ಪೂಜೆ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ತಾ ಇದ್ರು. ನಾನು ಸುಮಾರು ಸತಿ ಅನ್ಕೊಂತಾ ಇದ್ದೆ, ಬಟ್ ಈ ಸಲ ಒಂದು ಸ್ವಲ್ಪ ಲೇಟ್ ಆಯಿತು. ಬಟ್ ನೆಕ್ಸ್ಟ್ ಟೈಮ್ ಬಂದಾಗ ಬೆಳಗಿನ ಪೂಜೆಗೆ ಬರಬೇಕು. ಅಲ್ಲಿ ಗುರುಗಳ ದರ್ಶನ ಮಾಡಿಕೊಂಡು ಅಲ್ಲಿಂದ ಸಿಗಂದೂರು ಹೊರಟೆ. ತುಂಬ ದಿನ ಆದಮೇಲೆ ಸಿಗಂದೂರು ಹೋಗಿದ್ದು. ಬ್ರಿಡ್ಜ್ ಆದಮೇಲೆ ನಾನು ಇದೇ ಮೊದಲನೇ ಸಲ ಸಿಗಂದೂರಿಗೆ ಹೋಗಿದ್ದು. ನಾನು ನಿಜವಾಗ್ಲೂ ಲಾಂಚ್ನ ಮಿಸ್ ಮಾಡ್ಕೊಳ್ತೀನಿ. ಆ ನೀರಲ್ಲಿ ಏನೋ ಹೋಗೋದಕ್ಕೆ ತುಂಬಾ ಚೆನ್ನಾಗಂತ ಅನ್ನಿಸ್ತಾ ಇತ್ತು. ಸಿಗಂದೂರಿಗೆ ತಲುಪಿ ಅಮ್ಮನವ್ರ ದರ್ಶನನೆಲ್ಲ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಇನ್ನು ಆಚೆ ಕಡೆಗೆ ಬಂದ್ವಿ. ಖುಷಿ ಆಟ ಸಾಮಾನು ನೋಡ್ತಿದ್ದಂಗೆ ಇದು ಬೇಕು ಅದು ಬೇಕು ಅಂತ ಕೇಳ್ತಾ ಇದ್ದ. ಸಿಗಂದೂರಿಂದ ಮತ್ತೆ ವರದಳ್ಳಿ ವಾಪಸ್ ಬಂದು ಪ್ರಸಾದ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರಸಾದನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಊರಿಗೆ ತಲುಪಿದ್ವಿ. ಊರಿಗೆ ತಲುಪೋ ಅಷ್ಟರಾಗ 4 ಗಂಟೆ ಆಗೋಯ್ತು. ನಮ್ಮ ಅಮ್ಮ ಮನೆ ಹೊಸ ಮನೆಗೆ ಹೋದೆ. ತುಂಬಾ ದಿವಸ ಆಗಿತ್ತು ನಾನು ಮುನಾದಿ ಹಾಕ್ಬೇಕಾದ್ರೆ ನೋಡಿದ್ದು. ತುಂಬಾ ಎತ್ತರವಾಗಿ ಕಟ್ಬಿಟ್ಟಿದ್ದಾರೆ ಆಲ್ರೆಡಿ. ಇವಾಗ ಅವಾಗ ನನ್ನ ತಮ್ಮ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದ. ಇನ್ನೊಂದು ಸ್ವಲ್ಪ ಕೆಲಸ ಉಳಿದಿದೆ ಅಷ್ಟೇನೆ ಕನ್ಸ್ಟ್ರಕ್ಷನ್ ಇಂದು.